ಒಂದು ನದಿಯ ಆ ಕಡೆ ದಟ್ಟವಾದ ಅಡವಿ ಇತ್ತು. ನದಿಯ ಈ ಕಡೆ ಒಂದು ಹಳ್ಳಿ ಇತ್ತು. ನದಿಯ ಆ ಕಡೆ ಇರುವ ಆ ದಟ್ಟವಾದ ಅಡವಿಯಲ್ಲಿ ಕೋತಿ, ಮೊಲ, ಹುಲಿ, ಜಿಂಕೆ ಜೊತೆಗೆ ಸಿಂಹನೂ ಇತ್ತು. ಆ ಅಡವಿಗೆ ರಾಜನಾಗಿದ್ದು ಚೆನ್ನಾಗಿ ನೋಡ್ಕೊಂಡಿದ್ದು ಒಂದು ಸಿಂಹರಾಜ. ಆದ್ರೆ ಆ ಸಿಂಹರಾಜಕ್ಕೆ ಇವಾಗ ತುಂಬಾನೇ ವಯಸ್ಸಾಗ್ತಾ ಹೋಗ್ತಿತ್ತು. ಒಂದಿನ ಆ ವಯಸ್ಸಾಗಿರುವ ಸಿಂಹರಾಜ ಅದರ ಗುಹೆಯಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದ ಸಮಯದಲ್ಲಿ ಅದರ ಅಳಿಯಂದ್ರಾದ ಪುಂಬ, ತುಂಬ ಇಬ್ರು ಸಿಂಹರಾಜನ ಗುಹೆಯ ಹತ್ರ ಬಂದ್ರು. ಆವಾಗ ತುಂಬ ಹೊರಗಡೆ ನಿಂತ್ಕೊಂಡು ಯಾರಾದ್ರೂ ಬರ್ತಾ ಇದ್ದಾರಾ ಏನೋ ಅಂತ ಆ ಗುಹೆಗೆ ಕಾವಲು ಕಾಯ್ತಾ ಇದ್ದ. ಈ ಕಡೆ ಪುಂಬ ಸಿಂಹರಾಜನ ಕಿರೀಟವನ್ನು ಕದಿಯುವ ಪ್ರಯತ್ನ ಮಾಡ್ತಾ ಇದ್ದ. ಹಾಗೆ ಇಬ್ರು ಅಳಿಯಂದರು ಸಿಂಹರಾಜನ ಕಿರೀಟವನ್ನ ಕಳ್ತನ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ಸಿಂಹರಾಜನಿಗೆ ಎಚ್ಚರವಾಗಿ ಎದ್ದು ನಿಂತ್ಕೊಳ್ತು. ಆವಾಗ ಸಿಂಹರಾಜನನ್ನು ನೋಡಿ ಪುಂಬ ತುಂಬಾನೇ ಹೆದ್ರಿ ಈ ರೀತಿ ಹೇಳ್ದ, ಮಾವ ಮಾವ ನೀವು ಇನ್ನೂ ನಿದ್ರೆ ಮಾಡಿಲ್ವಾ? ನಾನಿನ್ನೂ ನಿದ್ರೆ ಮಾಡಿಲ್ಲ ಪುಂಬ. ಆದ್ರೆ ನೀನು ನಿನ್ ತಮ್ಮ ಈ ಸಮಯದಲ್ಲಿ ನನ್ನ ಗುಹೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಮಾವ, ನಿಮಗೆ ಹುಷಾರಿಲ್ಲ, ತುಂಬಾ ವಯಸ್ಸಾಗಿದೆ, ಬೇಟೆ ಏನಾದ್ರೂ ಮಾಡಿ ಆಹಾರ ತಗೊಂಡ್ ಬಂದಿದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬಂದೆ. ಹೌದಾ? ಹಾಗಿರುವಾಗ ನನ್ನ ತಲೆಯಲ್ಲಿರೋ ಕಿರೀಟನ ಯಾಕೆ ತೆಗಿಕ್ ನೋಡ್ದೆ? ಅಂದ್ರೆ ಮಾವ, ನೀವು ನಿದ್ದೆ ಮಾಡ್ತಿದ್ರಿ, ಪಾಪ ಆ ಕಿರೀಟ ಮಲ್ಗೋ ಸಮಯದಲ್ಲಿ ಎಲ್ಲಿ ನಿಮ್ಮನ್ನ ಚುಚ್ಚಿಬಿಡ್ತೋ ಏನೋ ಅಂತ ಅದನ್ನ ತೆಗಿಕ್ಕೆ ನೋಡ್ದೆ. ಇಷ್ಟು ವರ್ಷ ನನಗೆ ಚುಚ್ಚದೇ ಇರುವ ಈ ಕಿರೀಟ ಇವಾಗ ನನ್ನನ್ನ ಚುಚ್ಚುತ್ತಾ? ಅದು ಅಲ್ಲದೆ ಸೋಮಾರಿಗಳಾಗಿರೋ ನೀವಿಬ್ರು ಇವತ್ತು ಇಲ್ಲಿ ತನಕ ಯಾಕೆ ಬಂದಿದ್ದೀರಾ? ಹಾಗಂತ ಸಿಂಹರಾಜ ಕೇಳಿದಾಗ ತುಂಬ ಅಲ್ಲಿಗೆ ಬಂದು, ಏನ್ ಮಾವ ನೀವು ಯಾವಾಗ ನಮ್ಮನ್ನ ನೋಡಿದ್ರು ಸೋಮಾರಿಗಳು ಸೋಮಾರಿಗಳು ಅಂತಾನೆ ಹೇಳ್ತಾ ಇದ್ದೀರಾ? ಹೌದು ಅಳಿಯಂದ್ರೆ, ನಿಮ್ಮಿಬ್ಬರನ್ನ ಸೋಮಾರಿಗಳಂತ ಮಾತ್ರ ಹೇಳ್ಬಾರ್ದು. ಇವಾಗ ನೀವು ಕದಿಯೋಕ್ಕೂ ಶುರು ಮಾಡಿದ್ದೀರಾ ಅಲ್ವಾ? ಯಾಕೆ ಮಾವ ನಿಮಗೆ ಈ ಅಧಿಕಾರದಲ್ಲಿ ಅಷ್ಟೊಂದು ಆಸೆ? ನಿಮಗೆ ಹೇಗೂ ವಯಸ್ಸಾಗ್ತಾ ಇದೆ, ನಾವು ನಿಮ್ಮ ವಂಶದವರು, ಹೇಗೂ ನಾವೇ ಮುಂದೆ ರಾಜರಾಗೋದು. ಅದಕ್ಕೆ ಬದಲು ಇವಾಗಲೇ ಆ ಕಿರೀಟನ ನಮ್ಮ ಹತ್ರ ಕೊಟ್ಬಿಡ್ಬೋದಲ್ವಾ? ರಾಜ ಅನ್ನುವ ಸ್ಥಾನನ ವಾರಸುದಾರನಿಗೆ ಕೊಡಕ್ಕಾಗಲ್ಲ. ಯಾರು ಬಲಶಾಲಿ, ಯಾರು ಬುದ್ಧಿಶಾಲಿನೋ ಅವರಿಗೆ ಕೊಡೋದು. ರಾಜನಾಗುವ ಆ ಅರ್ಹತೆ ನಿಮ್ಮಿಬ್ರಿಗೂ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆದ್ರಿಂದ ಈ ಪದವಿನೋ ನಿಮ್ಗಿಲ್ಲ, ಈ ರಾಜನ ಕಿರೀಟನೋ ನಿಮಗೆ ಕೊಡಕ್ಕಾಗಲ್ಲ. ಹಾಗೆ ಹೇಳಿದ್ರೆ ಹೇಗೆ ಮಾವ? ನಮ್ಮಿಬ್ರಲ್ಲಿ ಯಾರು ಬುದ್ಧಿವಂತರು, ಬಲಶಾಲಿ ಅಂತ ನೀವು ಪರೀಕ್ಷೆ ಇಟ್ಟು ನೋಡ್ಬೋದಲ್ವಾ? ಓಹೋ ಹೌದಾ, ಸರಿ. ಹಾಗಾದ್ರೆ ನಾನು ನಿಮ್ಮಿಬ್ರ ಮಧ್ಯದಲ್ಲಿ ಒಂದು ಪಂದ್ಯ ಇಡ್ತೀನಿ. ಮಹಾರಾಜನಾಗವನು ಅವನಿಗೆ ದೇಹಕ್ಕೆ ಬಲ ಇದ್ರೆ ಸಾಕಾಗಲ್ಲ, ಬುದ್ಧಿಗೂ ಬಲ ಇರಬೇಕು. ನಾನು ಇವಾಗ ಇಡುವ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರೇ ಈ ಅಡವಿಯ ಮಹಾರಾಜ, ಅವರಿಗೆ ನನ್ನ ಕಿರೀಟ ಸ್ವಂತ. ಹಾಗಂತ ಸಿಂಹರಾಜ ಹೇಳಿದಾಗ ಪುಂಬ, ತುಂಬ ಇಬ್ರು ಸರಿ ಅಂತ ಒಪ್ಕೊಂಡು ಏನ್ ಪಂದ್ಯ ಹೇಳಿ ಅಂತ ಹೇಳಿದ್ರು. ಆವಾಗ ಸಿಂಹರಾಜ ಹೇಳಿತು, ನಾನು ಮನುಷ್ಯನ ಮಾಂಸ ತಿಂದು ಹಲವಾರು ವರ್ಷಗಳಾಯಿತು. ನದಿಯನ್ನು ದಾಟಿದ್ರೆ ಒಂದು ಹಳ್ಳಿ ಇದೆ ಅಲ್ವಾ, ಅಲ್ಲಿರುವ ಯಾವನಾದ್ರೂ ಒಬ್ಬ ಮನುಷ್ಯನ ನೀವು ನಮ್ಮ ಅಡವಿಗೆ ಕರ್ಕೊಂಡು ಬಂದು ಅವನನ್ನ ಕೊಂದು ಅವನ ಮಾಂಸನ ನನಗೆ ತಿನ್ನಕ್ಕೆ ಕೊಟ್ರೆ ಅವರೇ ಪಂದ್ಯದಲ್ಲಿ ಗೆದ್ದವರು. ಅವರನ್ನ ಈ ಅಡವಿಗೆ ನಾನು ಮಹಾರಾಜನಾಗಿ ಮಾಡ್ತೀನಿ, ಹಾಗೆ ನನ್ನ ಕಿರೀಟವನ್ನ ಅವರಿಗೆ ಕೊಡ್ತೀನಿ. ಹಾಗಂತ ಸಿಂಹರಾಜ ಹೇಳಿದಾಗ ಪಂದ್ಯದಲ್ಲಿ ಗೆಲ್ಲೋದಕ್ಕೋಸ್ಕರ ಮೊದಲು ಪುಂಬ ನದಿ ತೀರಕ್ಕೆ ಬಂದ. ಆವಾಗ ಆ ಕಡೆ ತೀರದಲ್ಲಿ ಒಬ್ಬ ಧನವಂತ ನಡ್ಕೊಂಡು ಹೋಗೋದನ್ನ ಅವ್ನು ನೋಡ್ದ. ಇಲ್ಲಿ ನೋಡಪ್ಪ ಮನುಷ್ಯ, ನಿನ್ನನ್ನೇ. ನನ್ನ ಗುಹೆಯಲ್ಲಿ ಒಂದು ನಿಧಿ ಪೆಟ್ಟಿಗೆ ಇದೆ. ಆ ನಿಧಿ ಪೆಟ್ಟಿಗೆಯಲ್ಲಿ ಚಿನ್ನ, ವಜ್ರ ಎಲ್ಲಾನೂ ಇದೆ. ನಮ್ಮಂತ ಪ್ರಾಣಿಗಳು ಅದನ್ನ ಇಟ್ಕೊಂಡು ಏನ್ ಮಾಡ್ತೀವಿ? ಅದಕ್ಕೆ ನೀನೇ ಬಂದು ಅದನ್ನ ತಗೊಂಡೋಗ್ತೀಯಾ? ಹಾಗಂತ ಪುಂಬ ಹೇಳಿದಾಗ ಆ ಶ್ರೀಮಂತ ಅವನ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ, ನಾನು ಕೋಟಿಗಟ್ಲೆ ಬೆಳೆ ಬಾಳುವ ಒಂದು ಫ್ಯಾಕ್ಟ್ರಿ ವಿಷಯಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆದರೆ ಈ ಸಿಂಹ ಅದರ ಗುಹೆಗೆ ಕರಿತಾ ಇದೆ. ಇವಾಗ ನಾನು ಸಮಯವೃದ್ಧ ಮಾಡ್ಕೊಂಡು ಅಲ್ಲಿಗೆ ಹೋದ್ರೆ ಆ ನಿಧಿ ನನಗೆ ಸ್ವಂತ ಆಗುತ್ತಾ? ಒಂದ್ ವೇಳೆ ಅಲ್ಲಿ ನಿಧಿ ಇಲ್ಲ ಅಂದ್ರೆ ಏನ್ ಮಾಡೋದು? ಬೇಡ, ನಾನು ನನ್ನ ಕೆಲಸನ ನನ್ನ ಪಾಡಿಗೆ ನೋಡ್ಕೋತೀನಿ. ಹಾಗಂತ ಆ ಶ್ರೀಮಂತ ಅವನ ಮನ್ಸಲ್ಲೇ ಮಾತಾಡ್ಕೊಂಡು ನಿಧಿನೂ ಬೇಡ ಏನು ಬೇಡ ಅಂತ ಅಲ್ಲಿಂದ ವಾಪಸ್ ಹೋದ. ಆದ್ರಿಂದ ಪಂದ್ಯದಲ್ಲಿ ಸೋತ್ ಹೋದ ಪುಂಬ ಸಿಂಹ ತುಂಬಾ ನಿರಾಶೆಯಿಂದ ಅಲ್ಲಿಂದ ವಾಪಸ್ ಬಂತು. ಆವಾಗ ತುಂಬಾ ಆ ನದಿ ತೀರಕ್ಕೆ ಬಂದ. ಆ ಕಡೆ ತೀರದಲ್ಲಿ ಒಬ್ಬ ತುಂಬಾ ಬಡವ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ದ. ಹೇ ಮನುಷ್ಯ, ಇಲ್ಲಿ ನೋಡು, ನಾನೇ ಕರಿತಾ ಇರೋದು.
ನನ್ನ ಗುಹೆಯೊಳಗಡೆ ಒಂದು ಚಿನ್ನದ ನಿಧಿ ಇದೆ, ಅದರಲ್ಲಿ ವಜ್ರಗಳು ಕೂಡ ಇದೆ. ನಮ್ಮಂತ ಪ್ರಾಣಿಗಳು ಅದನ್ನ ಇಟ್ಕೊಂಡು ಏನ್ ಮಾಡ್ತೀವಿ ಹೇಳು? ಅದನ್ನ ನೀನಾದ್ರೂ ಬಂದು ತಗೊಂಡೋದ್ರೆ ನಿನಗೆ ಉಪಯೋಗ ಆಗುತ್ತೆ. ಬಾ, ನನ್ ಗುಹೆಯಲ್ಲಿರೋ ಪೆಟ್ಟಿಗೆನ ನಾನ್ ಕೊಡ್ತೀನಿ. ಹಾಗಂತ ಹೇಳಿತ್ತು ಟುಂಬಾ. ಆವಾಗ ಆ ಬಡವ ಅವನ್ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ, ಇವಾಗ ನಾನು ಕೆಲ್ಸಕ್ಕೋದ್ರೆ ನನ್ನ ಯಜಮಾನ ಸಂಜೆ ಕೆಲಸ ಮುಗಿದ್ಮೇಲೆ ನನಗೆ ಕೂಲಿ ಹಣನೂ ಕೊಡ್ತಾನೆ, ಹಾಗೇನೆ ಹೊಟ್ಟೆ ತುಂಬಾ ಊಟನೂ ಹಾಕ್ತಾನೆ. ಇವಾಗ ನಾನು ಅಡವಿಗೆ ಹೋದ್ರೆ ಆ ನಿಧಿನ ನನ್ನ ಸ್ವಂತ ಮಾಡ್ಕೊಳ್ಬೋದು. ಆದ್ರೆ ಆ ನಿಧಿನ ಹೇಗ್ ನಾನು ಮಾರೋದು, ಅದ್ರ ಮೂಲಕ ಹೇಗ್ ಹಣ ಸಂಪಾದನೆ ಮಾಡೋದು? ಒಂದ್ ವೇಳೆ ಆ ನಿಧಿ ಯಾರ್ದು ಅಂತ ಕೇಳಿದ್ರೆ, ನಾನು ಸಂಪಾದನೆ ಮಾಡಿದ್ದು ಅಂತ ಹೇಳಿದ್ರೆ ಯಾರಾದ್ರೂ ಅದನ್ನ ನಂಬ್ತಾರ? ಅದಕ್ಕೆ ಬದಲು ಯಾವಾಗ್ಲೂ ತರ ನಾನು ಕೆಲ್ಸಕ್ಕೆ ಹೋಗೋದೇ ಒಳ್ಳೇದು. ಹಾಗಂತ ಅಂದ್ಕೊಂಡು ಆ ಬಡವ ಅಲ್ಲಿಂದ ವಾಪಸ್ ಹೋದ. ಆದ್ರಿಂದ ತುಂಬಾ ಕೂಡ ಆ ಪಂದ್ಯದಲ್ಲಿ ಸೋತ್ ಹೋದ. ಕೊನೆಗೆ ಅವನು ಕೂಡ ನಿರಾಶೆಯಿಂದ ಅಲ್ಲಿಂದ ವಾಪಸ್ ಹೋದ. ಆವಾಗ ಸಿಂಹರಾಜ ಆ ನದಿ ತೀರಕ್ಕೆ ಬಂತು. ಸಿಂಹರಾಜ ಅದರ ತಲೆಯಲ್ಲಿದ್ದ ಕಿರೀಟನ ಅದರ ಕೈಯಲ್ಲಿ ಹಿಡ್ಕೊಂಡು ಆ ಕಡೆ ಯಾರಾದ್ರೂ ಬರ್ತಾ ಇದ್ದಾರ ಮನುಷ್ಯರು ಅಂತ ನೋಡ್ತಾ ಇತ್ತು. ಆವಾಗ ಆ ತೀರದಲ್ಲಿ ಒಬ್ಬ ಶ್ರೀಮಂತ ನಡ್ಕೊಂಡು ಬರ್ತಾ ಇದ್ದ. ಆದ್ರೆ ಸಿಂಹರಾಜ ಆ ಶ್ರೀಮಂತನನ್ನು ಕರೀಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಆ ಬಡವನು ಆ ಕಡೆ ನಡ್ಕೊಂಡು ಬಂದ. ಆದ್ರೆ ಈ ಸಲನೂ ಸಿಂಹರಾಜ ಆ ಬಡವನನ್ನು ಕೂಡ ಕರೀಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಮಧ್ಯ ತರಗತಿಯವನು ಆ ಕಡೆ ಬರ್ತಾ ಇದ್ದ. ಆವಾಗ ಸಿಂಹರಾಜ ಅವನನ್ನ ನೋಡಿ, ಇಲ್ ನೋಡಪ್ಪ ಮನುಷ್ಯ, ನಿನ್ನನ್ನೇ ಕರೆದಿದ್ದು. ಇಲ್ ನೋಡು, ನನ್ ಗುಹೆಯಲ್ಲಿ ಒಂದು ನಿಧಿ ಪೆಟ್ಟಿಗೆ ಇದೆ. ಅದರಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ರತ್ನಗಳು ಈ ರೀತಿ ತುಂಬಾನು ಇದೆ. ಇಲ್ ನೋಡ್ದ, ಈ ಚಿನ್ನದ ಕಿರೀಟ ಕೂಡ ಆ ಪೆಟ್ಟಿಗೆಲಿದ್ದಿದ್ದೆ ನಾನು ತಗೊಂಡ್ ಬಂದಿದ್ದೀನಿ. ಇಂತಹ ಬೆಳೆಬಾಳುವ ಸಂಪತ್ತವನ್ನ ನಾವಿಟ್ಕೊಂಡು ಏನ್ ಮಾಡ್ತೀವಿ? ಅದಕ್ಕೆ ನೀನ್ ಬಂದ್ರೆ ಅದೆಲ್ಲಾನು ನೀನು ತಗೊಂಡು ಹೋಗ್ಬೋದು. ಆಮೇಲೆ ನಿನ್ನ ಜೀವನ ಬದಲಾಗುತ್ತೆ, ನೀನು ಸಂತೋಷವಾಗಿರ್ಬೋದು. ನಿನ್ನ ನೋಡಿದ್ರೇನೆ ನೀನು ತುಂಬಾ ಕಷ್ಟದಲ್ಲಿ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನನ್ ಗುಹೆಗೆ ಬಾ, ನಾನು ನಿಧಿನ ಕೊಡ್ತೀನಿ, ಅದನ್ನ ನೀನು ನಿನ್ನ ಸ್ವಂತ ಮಾಡ್ಕೋ. ಹಾಗಂತ ಸಿಂಹರಾಜ ಹೇಳಿದಾಗ ತುಂಬಾ ದುರಾಸೆಯ ಬುದ್ಧಿ ಉಳ್ಳ ಆ ಮಧ್ಯ ತರಗತಿಯವನು ಹೇಗಾದ್ರೂ ಆ ನಿಧಿಯನ್ನು ಸ್ವಂತ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಸಿಂಹರಾಜ ಹೇಳಿದ ಹಾಗೆ ಅದರ ಗುಹೆಯ ಹತ್ರ ಹೋದ. ಅಷ್ಟೇ, ಸಿಂಹರಾಜ ಅವನ ಮೇಲೆ ದಾಳಿ ಮಾಡಿ ಅವನನ್ನ ಕೊಂದು ಅವನ ಕುತ್ತಿಗೆಯನ್ನ ಕಚ್ಚಿ ಅವನ ದೇಹದಲ್ಲಿರುವ ರಕ್ತವನ್ನೆಲ್ಲ ಕುಡಿಯಕ್ಕೆ ಶುರು ಮಾಡಿತು. ಆವಾಗ ಸಿಂಹರಾಜನ ಅಳಿಯಂದ್ರು ಸಿಂಹರಾಜನ ಬುದ್ಧಿವಂತಿಕೆಯನ್ನ ನೋಡಿ ತುಂಬಾನೇ ಹೊಗಳಿದ್ರು. ನಿಜವಾಗ್ಲೂ ರಾಜನಾಗಿರೋ ಅರ್ಹತೆ ನಿಮಗ್ ಮಾತ್ರ ಇದೆ, ನಮ್ ಯಾರಿಗೂ ಇಲ್ಲ ಮಾವ ಅಂತ ಸೋಲನ್ನ ಒಪ್ಕೊಂಡ್ರು. ಹಾಗೆ ಅವರಿಬ್ರು ಸೋಲು ಒಪ್ಕೊಂಡು ಸಿಂಹರಾಜ ತಗೊಂಡ್ ಬಂದಿರುವ ಆ ಮನುಷ್ಯನ ಮಾಂಸವನ್ನ ಸಂತೋಷವಾಗಿ ತಿಂತಾ ಇದ್ರು.